ಅಲ್ಲೇ ಇಲ್ಲೇ ಏನಾದ್ರು ಹೊರಗೆ ಎಲ್ಲೋ ಕರ್ಕೊಂಡು ಹೋಗೋದು ಪಿಕ್ನಿಕ್ ಆಗಲಿ ಏನಾದ್ರು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಬರ್ಬೇಕು ಎಲ್ಲರಿಗೂ ಅನಾಥಾಶ್ರಮಕ್ಕೆ ನಮಸ್ಕಾರ. ಏನೋ ಒಂದು ಚೇಂಜ್ ವಿಶೇಷವಾಗಿ ಇವತ್ತಿನ ನನ್ನ ಹುಟ್ಟುಹಬ್ಬವನ್ನು ಅತಿ ಅರ್ಥಪೂರ್ಣವಾಗಿ ಮಾಡುವ ಹುಮ್ಮಸ್ಸಿನಲ್ಲಿ ನಮ್ಮೆಲ್ಲ ಗೆಳೆಯರ ಬಳಗ, ಹಿರಿಯರ ಒಂದು ಆಶೀರ್ವಾದದಿಂದ ಮುಂಜಾನೆಯಿಂದಲೇ ಹಲವಾರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 17 ಸಮಾಜಮುಖಿಯಾಗಿ ಕೆಲಸ ಮಾಡೋದ್ರಲ್ಲಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪು ಒಂದು ಅಂತ ನಾ ಹೇಳ್ಬೋದು. ಮುಂಜಾನೆ 8 ಗಂಟೆಗೆ ವನಮಹೋತ್ಸವ ಮಾಡೋ ಮೂಲಕ ಇವತ್ತಿನ ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಮಾಡಲಾಗ್ತದೆ. ಅದೇ ರೀತಿ 11 ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷ ಅಭಿಷೇಕ ಇರ್ಬೋದು. ಎಲ್ಲ ನಮ್ಮ ಹಿರಿಯರು ಮತ್ತು ಗೆಳೆಯರ ಬಳಗದ ವತಿಯಿಂದ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಈಗಾಗಲೇ ನಮ್ಮ ಎಲ್ಲ ಸ್ನೇಹಿತರು, ಸಹೋದರರು ಸ್ವಪ್ರೇರಣೆಯಿಂದ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನನ್ನ ವತಿಯಿಂದ, ನಮ್ಮ ಬಳಗದ ವತಿಯಿಂದ, ಎಲ್ಲರ ವತಿಯಿಂದ ಅವರಿಗೆ ತುಂಬ ಹೃದಯದ ವಂದನೆ ಹೇಳ್ತಾ ಇದ್ದೇವೆ. ಯಾಕೆಂದರೆ ಒಂದು ಬಾಟ್ಲ್ ಬ್ಲಡ್ ಕೊಡೋದ್ರಿಂದ ಮತ್ತೊಬ್ಬರು ಜೀವ ಉಳಿಸಿದ ಪುಣ್ಯ ಅವ್ರಿಗೆ ಬರ್ತದೆ, 3 ಜೀವಗಳ ಉಳಿಸಿದ ಪುಣ್ಯ ಬರ್ತದೆ. ಆ ಒಂದು ಸಮಾಜಮುಖಿಯಾಗಿ ನಾ ಕೆಲಸ ಮಾಡುವಲ್ಲಿ ಬೆನ್ನೆಲುಬಾಗಿ ನಿಂತ ಈ ಎಲ್ಲ ಸಹೋದರರಿಗೆ ನಾನು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬರೀ ನೀವು ನಂಬ್ತಿರೋ ಇಲ್ಲೋ, ಬರೀ ವಾಟ್ಸಪ್ ಮೆಸೇಜ್ ನೋಡಿ ಇವರೆಲ್ಲರೂ 25-30 ಜನ ಆಗಮಿಸ್ತಾರೆ, ಇನ್ನೂ ಹಲವಾರು ಜನ ಆಗಮಿಸ್ತಾ ಇದ್ದಾರೆ. ಇದು ಅವರೆಲ್ಲ ತೋರಿಸ್ತಿರುವಂಥ ಪ್ರೀತಿ ಮತ್ತು ಅವರೆಲ್ಲರೂ ಸಮಾಜಮುಖಿಯಾಗಿ ಕಾಣ್ತಾ ಇರುವಂಥ ಪ್ರೀತಿ ಅಂತ ಹೇಳ್ಬೋದು. ಅವ್ರಿಗೆ ನಾನು ಸದಾ ಚಿರುಣಿ ಅಂತ ಹೇಳ್ತಾ, ಇನ್ನೂ ಸಹ ಹಲವಾರು ಕಾರ್ಯಕ್ರಮ ಇದ್ದಾವೆ. ವೃದ್ಧರಿಗೆ ಹಣ್ಣು ಹಂಪಲು ವಿತರಣೆ ಇರ್ಬೋದು, ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರ್ಬೋದು, ಕೊಡೆ ವಿತರಣಾ ಕಾರ್ಯಕ್ರಮ ಇರ್ಬೋದು, ವಿದ್ಯಾರ್ಥಿಗಳಿಗೆ ಬುಕ್ ವಿತರಣಾ ಕಾರ್ಯಕ್ರಮ ಇರ್ಬೋದು. ಈಗ ಹಲವಾರು ಕಾರ್ಯಕ್ರಮ ಎಲ್ಲ ನಮ್ಮ ಗೆಳೆಯರ ಒಂದು ಪ್ರೀತಿ ವಿಶ್ವಾಸದಿಂದ, ಅವರ ಸಹಕಾರದಿಂದ ಇವತ್ತು ಮಾಡ್ತಾ ಇದ್ದೀವಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನಾ ಎಲ್ಲರಲ್ಲೂ ಕೇಳೋದಿಷ್ಟೇ, ನೀವು ಎಲ್ಲರ ಜೊತೆಗೂಡಿ ಸಮಾಜಮುಖಿಯಾಗಿ ಕೆಲಸ ಮಾಡೋಣ. ಸಮಾಜಕ್ಕಾಗಿ ನಾವು ಏನನ್ನಾದರೂ ಕೊಡುಗೆ ಕೊಡೋಣ. ಸಮಾಜ ನಮಗೇನು ಕೊಟ್ಟಿದೆ ಅನ್ನೋಕ್ಕಿಂತ ನಾವು ಸಮಾಜಕ್ಕಾಗಿ ಏನನ್ನಾದರೂ ಕೊಡೋಣ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಮುಂಜಾನೆಯಿಂದಲೇ ವಿವಿಧ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದಕ್ಕೆ ನನ್ನ ಬೆನ್ನೆಲುಬಾಗಿ ನಮ್ಮ ಎಲ್ಲ ಸಹೋದರರು ಮತ್ತು ಸ್ನೇಹಿತರಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ.